ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಇದೆ. ಆಗಸ್ಟ್ 1ನೇ ತಾರೀಕು ಕುತುಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಆ ಸಿನಿಮಾದ ಹೀರೋ ಆಗಿರುವಂತಹ ಪೃಥ್ವಿ ಅಮರ್ ಅವರು ಹಾಗೂ ರಾಜೇಶ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಓಕೆ, ಕುತುಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಾ? ಇದೊಂದು ವಿಲೇಜ್ ರಿವೆಂಜ್ ಡ್ರಾಮಾ ಸಿನಿಮಾ. ಒಂದು ಹಳ್ಳಿ, ನಿಮಗೆ ಸಿನಿಮಾ ನೋಡುವವರಿಗೆ ಒಂದು ಕುತುಲವಾಡಿಗೆ ಹೋಗ್ಬಿಟ್ಟು ಒಂದಷ್ಟು ದಿನ ಇದ್ದು ಆ ಹಳ್ಳಿಯ ಎಲ್ಲ ಪಾತ್ರಗಳ ಜೊತೆ ಒಂದಷ್ಟು ದಿನ ಮಾತಾಡಿ ಬಂದಂಥ ಅನುಭವ ಖಂಡಿತವಾಗ್ಲೂ ಆಗುತ್ತೆ. ಒಳ್ಳೆ ಪಾತ್ರವರ್ಗ, ದೇಶಪಾಂಡೆ ಸರ್, ರಾಜೇಶ್ ಸರ್, ಮಾನಸಿ ಸುಧೀರ್ ಮ್ಯಾಮ್ ಇದ್ದಾರೆ, ಆ್ಯಂಡ್ ರಾಘು ರಮನಕೊಪ್ಪ, ಬಾಲು ರಾಜವಾಡಿ ಸರ್, ಹೀಗೆ ಒಂದು ಒಳ್ಳೆಯ ಒಂದು ಪಾತ್ರವರ್ಗ, ಅದ್ಭುತವಾದ ನಟರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಕ್ಯಾಮ್ರಾ ವರ್ಕ್ ಆ್ಯಂಡ್ ಒಳ್ಳೆ ಮ್ಯೂಸಿಕ್. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಸ್ ಸರ್ ಅವರ ಮದರ್, ಅವರ ಚೊಚ್ಚಲ ನಿರ್ಮಾಣ ಇದು. ಶ್ರೀರಾಜ್ ಇದರ ನಿರ್ದೇಶಕರು. ಅವರು ಮೊದಲನೇ ಬಾರಿಗೆ ಮಾಡಿದ್ರು ಕೂಡ ಬಹಳಷ್ಟು ಅನುಭವ ಇದೆ ಅವರಿಗೆ. ಒಂದಷ್ಟು ಸಿನಿಮಾದಲ್ಲಿ, ಬಹಳಷ್ಟು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಆ್ಯಂಡ್ ಸಂಭಾಷಣೆ ಕೂಡ ಬರೆದಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಶೇಪಪ್ ಆಗಿದೆ, ಒಂದು ಒಳ್ಳೆ ರೀತಿಯಲ್ಲಿ ಶೇಪಪ್ ಆಗಿರುವಂಥ ಸಿನಿಮಾ. ಓಕೆ, ಸೊ ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಸರ್, ನಿಮ್ಮ ಹತ್ರ ಎಷ್ಟು ರೀತಿಯಾಗಿ ಪೊಲೀಸ್ ಕಾಸ್ಟ್ಯೂಮ್ಸ್ಗಳು? ಯಾಕಂತಂದ್ರೆ ಸರ್, ಪೊಲೀಸ್ ಅಂತ ಕ್ಯಾರೆಕ್ಟರ್ ಬಂದ ಕೂಡಲೇ ಅಥವಾ ನೀವಿದ್ದೀರಾ ಒಂದು ಸಿನಿಮಾದಲ್ಲಿ ಅಂತ ಹೇಳಿದ ತಕ್ಷಣ ಪೊಲೀಸ್ ಆಬ್ವಿಯಸ್ಲಿ. ಸೊ ಎಷ್ಟು ಜೊತೆ? ಇಲ್ಲಪ್ಪ, ನಾನು ಯಾವ್ದು ಇಟ್ಕೊಂಡಿಲ್ಲ, ದೇವನ ಜೊತೆನೂ ಇಲ್ಲ. ಈ ಥರ ಮೈಗೆ ಅಂಟ್ಕೊಂಡ್ಬಿಡುತ್ತೆ ಅಂತ ನನ್ನ ದೇಹನೆಲ್ಲ ದಪ್ಪ ಮಾಡ್ಕೊಂಡೆಲ್ಲ ನಾನು ಅಬ್ಯೂಸ್ ಮಾಡಿದ್ದೆ, ಹಾಗಾಗಿ ನಾನು ಹೊಲಿಸ್ಕೊಂಡಿಲ್ಲ. ಓಕೆ, ಸೊ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೀವು ಹೇಳ್ಬಿಟ್ಟಿರಲ್ಲ, ಪೊಲೀಸ್ ಪಾತ್ರ. ಭಾಳ ದಿವಸಗಳ ನಂತರ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ತುಂಬ ವರ್ಷ ಆಗಿತ್ತು ನಾನು ಪೊಲೀಸ್ ಪಾತ್ರ ಮಾಡಿ. ಅದ್ರ ನಡುವೆ ಬೇರೆ ಬೇರೆ ಒಂದಷ್ಟು ಪಾತ್ರಗಳು ಸಿಕ್ತು ನನ್ನ ಅದೃಷ್ಟಕ್ಕೆ. ನೀವು ಲವರ್ ಬಾಯ್ ಆಗಿ ಕೂಡ ಮಾಡ್ಬೋದಾ? ಕಾಣಿಸ್ಕೊಂಡಿದ್ದೀನಿ ಆಲ್ರೆಡಿ ಸರ್. ಇಲ್ಲ, ಈಗಲೂ ಕಾಣಿಸ್ಕೋಬೋದು ಅನ್ನೋ ಅನಿಸ್ತಾ ಇತ್ತು ನನಗೆ. ಚಾಕ್ಲೇಟ್ ಹೀರೋ ಸೈಡ್ ಇದೇ ಲವರ್ ಬಾಯ್ ನಾವು. ಸೊ ಒಬ್ಬ ಗುಡ್ ಕಾಪ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ಪೃಥ್ವಿ ಹೇಳಿದಾಗೆ ಆ ಊರಿಗೆ ಬಂದಂಥ ಒಂದು ಅನುಭವ ಆಗುತ್ತೆ. ಆ್ಯಂಡ್ ಅಲ್ಲಿಯ ಪಾತ್ರಗಳನ್ನ ನೋಡಿದ್ರೆ ಪ್ರಾಯಶಃ ಅವ್ರು ಯಾವುದೇ ಊರಿನಲ್ಲಿದ್ದರೂ ಆ ಥರದ ಪಾತ್ರಗಳನ್ನ ನೋಡಿರ್ತಾರೆ. ಒಬ್ಬ ಕೆಟ್ಟವನ ಪಾತ್ರ ಇರ್ಬೋದು, ಒಬ್ಬ ಪೊಲಿಟಿಷಿಯನ್ ಪಾತ್ರ ಇರ್ಬೋದು, ಒಬ್ಬ ಪೊಲೀಸ್ ಪಾತ್ರ ನಾನೇನು ಮಾಡಿದ್ದೀನಿ. ತುಂಬ ಸಹಜವಾದ ಪಾತ್ರಗಳಿದೆ. ಯಾವುದು ಲಾರ್ಜರ್ ದ್ಯಾನ್ ಸ್ಕ್ರೀನ್ ಪಾತ್ರಗಳಿಲ್ಲ, ಯಾವುದೋ ಜನರೇಷನಿನ ಕಥೆಗಳನ್ನು ಹೇಳಿಲ್ಲ. ತುಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಎಲ್ಲಿಗೂ ಸಲ್ಲುವಂಥ ಒಂದು ಕಂಟೆಂಟು. ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಅದು ಇದು ಇಲ್ಲಾದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರದ ಒಂದು ಕಂಟೆಂಟು. ಹಾಗೆ ಒಂದು ಪ್ಯಾನ್ ವರ್ಲ್ಡ್ ಥರದ ಕಂಟೆಂಟ್ ಅಂತಲೂ ಹೇಳ್ಬೋದು, ಏನು ತಪ್ಪಿಲ್ಲ ಅನಿಸುತ್ತೆ ನನಗೆ. ಆ ಥರದೊಂದು ಕಂಟೆಂಟ್ ಇದೆ. ಸೊ ಪಾತ್ರಗಳು ಕೂಡ ಅದಕ್ಕೆ ತಕ್ಕನಾಗೆ ಇದೆ, ಆರ್ಗ್ಯಾನಿಕ್ ಆಗೇ ಇದೆ. ಯಾವುದು ಏನು ಅತಿಶಯ ಅಂತ ಯಾವುದೂ ಇಲ್ಲ. ಓಕೆ, ಸೊ ಇವಾಗ ಪ್ರಾಮಿಸ್ ಮಾಡಬೇಕು. ನಿಮ್ಗೆ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ನಾನು ಪ್ರಾಮಿಸ್ ಮಾಡೋ ಮೊದಲು ಏನ್ ಪ್ರಾಮಿಸ್ ಅಂತ ನಾನು ನೀವು ಅದೇ ನೀವು ಸರಿ ಹೇಳ್ಬೇಕು. ನಾನು ಯಾವುದೇ ಸಂದರ್ಶನದಲ್ಲಿ ಮಾತನಾಡಿದ್ದನ್ನ ಮಾತನಾಡೋದಿಲ್ಲ, ಬೇರೆದ್ ಹೇಳ್ತೀನಿ. ಹಾಗಾದ್ರೆ ನೀವು ಯಾವುದೇ ಸಂದರ್ಶನ ಕೇಳಿರುವಂತ ಪ್ರಶ್ನೆ ಕೇಳಬಾರ್ದು. ಓಕೆ, ಸೊ ಇವಾಗ ಹೇಳಿ ಈ ಒಂದು ಪಾತ್ರದ ಬಗ್ಗೆ. ಸೊ ನಾನು ಒಂದು ಸ್ವಲ್ಪ ಮಾತನಾಡೋದಾದ್ರೆ, ಪುಷ್ಪಾ ಮೇಡಮ್, ಯಶ್ ಅವರ ತಾಯಿ, ಈ ಒಂದು ಸಿನಿಮಾಗೆ ಅಮೌಂಟನ್ನು ಹಾಕಿದ್ದಾರೆ, ಪ್ರೊಡ್ಯೂಸರ್ ಆಗಿದ್ದಾರೆ. ಇದು ಕೂಡ ನಿಮ್ಮ ಒಂದು ಕುತುಲವಾಡಿ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಡೆಫಿನೆಟ್ಲಿ, ಒಬ್ವಿಯಸ್ಲಿ ಎಸ್ ಸರ್ ಅವರ ಆಗಿರೋದ್ರಿಂದ ಖಂಡಿತವಾಗ್ಲೂ. ಅಂದರೆ ಈಗ ನಮ್ಮ ಸಿನಿಮಾದ ಪ್ರಮೋಷನಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದಾರೆ. ಅವರು ಕೊಟ್ಟಿರುವಂಥ ಇಂಟರ್ವ್ಯೂಸ್ ನಮಗೆ ಭಾಳಷ್ಟು ಜನರಿಗೆ ರೀಚ್ ಆಗಿರೋದ್ರಿಂದ 100% ನಮ್ಮ ಚಿತ್ರಕ್ಕೆ ಅದು ಪ್ಲಸ್ ಪಾಯಿಂಟೇ. ಆ್ಯಂಡ್ ಅವರ ವಿಷನ್ ಕೂಡ ನಮ್ಮ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್. ಯಶ್ ಸರ್ ಅವರ ಮದರ್ ಅನ್ನೋದಕ್ಕಿಂತ ಅವರಲ್ಲೊಂದು ವಿಷನ್ ಇದೆ, ಯಾವ ರೀತಿ ಸಿನಿಮಾವನ್ನು ಮಾಡಬೇಕು, ಯಾವ ರೀತಿ ತೊಗೊಂಡು ಹೋಗಬೇಕು, ಪ್ರೊಡಕ್ಷನ್ ಹೌಸಿಂದ ಏನೆಲ್ಲ ಸಿನಿಮಾಗಳು ಆಗಬೇಕು, ಯಾವ ರೀತಿ ಸಿನಿಮಾಗಳು ಆಗಬೇಕು, ಅದ್ರ ಬಗ್ಗೆ ಒಂದು ಪ್ರಾಪರ್ ವಿಷನ್ ಇಟ್ಕೊಂಡು ಅವರು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಅವ್ರಿಗೊಂದು ಅನುಭವ ಕೂಡ ಇದೆ. ಅಂದರೆ ಅವರ ಮಗವೇ ಅಂದರೆ ಒಂದು ಝೀರೋಯಿಂದ ಅವರು ಎಂಪೈರ್ ಕಟ್ಟಿದ್ದಾರೆ. ಸೊ ಅದು ಅಷ್ಟು ಉದ್ದಕ್ಕೂ ಅವರಿದ್ದರು ಅವ್ರ ಜೊತೆ. ಸೊ ಜೊತೆಯಲ್ಲೇ ಸ್ಟ್ರಗಲ್ ಎಲ್ಲ ನೋಡಿರೋದ್ರಿಂದ, ಯಶ್ ಸರ್ ಹೇಗೆ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿರೋದ್ರಿಂದ ಅವ್ರಿಗೊಂದು ಅನುಭವ ಕೂಡ ಇದೆ, ಲೈಫ್ ಅನುಭವ ಕೂಡ ಇದೆ. ಸೊ ಹಾಗಾಗಿ ಅವರೊಂದು ಒಳ್ಳೆ ಪ್ರೊಡ್ಯೂಸರ್ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ.
ಕೊತ್ತಲವಾಡಿ ಅಂತ ಹೇಳಿದ ತಕ್ಷಣ ಅಥವಾ ಇತ್ತೀಚೆಗೆ ಸೌಂಡ್ ಮಾಡ್ತಾ ಇರುವಂಥದ್ದು ಯಶ್ ಅವರ ಮಮ್ಮಿ ಅಂದರೆ ಪುಷ್ಪಾ ಮೇಡಮು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಮಾತನಾಡ್ತಾರೆ. ಅವ್ರದ್ದು ಒಂದಿಷ್ಟು ಗ್ಲಿಪ್ಸ್ಗಳೆಲ್ಲ ವೈರಲ್ ಆಗ್ತಾ ಇರುವಂತಹ ವಿಚಾರ ಅದು. ಸೊ ಕೊತ್ತಲವಾಡಿ ಸಿನಿಮಾಗೆ ಮೇಡಮ್ ಅವರು ಅಮೌಂಟ್ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇದು ಏನಾದರೂ ಪ್ಲಸ್ ಆಗುತ್ತಾ ಅನ್ನೋ ಪ್ರಶ್ನೆನ ಈ ಒಂದು ಕಾರಣ ಕೇಳಿತು. ಅಂದರೆ ಎಲ್ಲ ಕಡೆ ಈಗ ಮಗ ಆ ಮಟ್ಟಕ್ಕೆ ಹೆಸರು ಮಾಡಿ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಾಗ ಸಹಜವಾಗಿ ಯಾರೇ ಆಗಲಿ ತಮ್ಮನೋ ತಂದೆನೋ ತಾಯಿನೋ ಒಂದು ಜವಾಬ್ದಾರಿ ಇರುತ್ತೆ. ನಾನು ಅವರ ಒಂದು ವರ್ಚಸ್ಸನ್ನು ಕಡಿಮೆ ಮಾಡಬಾರ್ದು. ಹಾಗಾಗಿ ಇವ್ರ ಹತ್ರ ತುಂಬ ಕತೆಗಳು ಹೋಗಿದೆ ಮುಂಚೆ. ಅಂದರೆ ಇವರು ತುಂಬ ಫಿಲ್ಟರ್ ಮಾಡಿದ್ದಾರೆ ಕತೆಗಳಲ್ಲಿ, ಈ ಕತೆನ ಆರಿಸ್ಕೊಂಡಿದ್ದಾರೆ. ಹಾಗಾಗಿ ಒಂದು ಸಹಜವಾದ ಪ್ರಜ್ಞೆ ಇದೆ. ಅಂದರೆ ಏನೋ ದುಡ್ಡು ಬಂದ್ಬಿಡ್ತು, ಯಾರೋ ಹೆಸರು ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಮಾಡಿಬಿಡೋಣ ಅನ್ನೋ ಥರದ್ದಿಲ್ಲ. ತುಂಬ ಪ್ರಜ್ಞಾಪೂರ್ವಕವಾಗಿ ಒಳ್ಳೆಯ ಕೃತಿಯೇ ಆಚೆ ತರಬೇಕು ಅನ್ನೋ ಉದ್ದೇಶ ಒಂದು. ಜೊತೆಗೆ ಮಗ ಬೆಳೆದಿದ್ದಾನೆ. ನನ್ನ ಮಗನ ಥರ ಇನ್ನೊಂದಷ್ಟು ಜನ ಕಷ್ಟಪಡ್ತಿರ್ಬೋದು ಅಥವಾ ಇನ್ನೊಂದಷ್ಟು ಜನ ಪ್ರತಿಭೆಗಳು ಬೆಳಕಿಗೆ ಬರ್ಬೋದು ಅನ್ನೋ ಉದ್ದೇಶ ಇರ್ಬೋದು. ಎಲ್ಲದರ ಮೂಲಕ ಈ ಒಂದು ಸಿನಿಮಾನ ಹುಟ್ಟಾಕಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಉದ್ದೇಶ ತುಂಬ ಚೆನ್ನಾಗಿದೆ. ಆ ಪಾಸಿಟಿವ್ ವೈಬ್ ಎಲ್ಲ ಕಡೆ ಕಾಣಿಸ್ತಾ ಇದೆ. ನೀವೇ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದೇ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸೊ ಪುಷ್ಪಾ ಮೇಡಮ್ ಅವರು ಮೊದಲು ನಾನು ಪ್ರೊಡ್ಯೂಸರ್ ಅಂತ ಹೇಳಿರೋದಿಲ್ಲ. ಈ ಒಂದು ಸಿನಿಮಾಗೆ ನೀವು ಇಂಟರ್ವ್ಯೂ ಕೊಟ್ಟಿರುವಂತಹ ಒಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋದ್ರೆ ಸೊ ಅವ್ರು ಯಾವ ಕಾರಣಕ್ಕೆ ಅವ್ರು ಹೇಳಿರಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ದೊಡ್ಡ ಮಗನಾಗ ಅನ್ಸುತ್ತೆ? ಇಲ್ಲ ಗೊತ್ತಿಲ್ಲ. ಅಂದರೆ ಯಶ್ಗೆ ಹೇಳಿಲ್ಲ ಅಂದಮೇಲೆ ನಾವು ಯಾರು? ಈಗ ಸ್ವಂತ ಮಗನಿಗೆ ಹೇಳಿಲ್ಲ ಅಂದಮೇಲೆ ನಮ್ಗೆ ಯಾಕೆ ಹೇಳಿಲ್ಲ ಅನ್ನೋದಕ್ಕೆ ನಾನು ಕಾರಣ ಹುಡುಕಕ್ಕೆ ಹೋಗಲ್ಲ. ಅಂದರೆ ಪ್ರಾಯಶಃ ಅವರು ತಮ್ಮನ್ನು ಮಗನ ನೋಡಿದಾಗ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಯಶ್ ಬೆಳೆದಿರೋದು. ಇವತ್ತು ನೋಡಿದ್ರೆ ತನ್ನ ಸ್ವಂತ ಪ್ರತಿಭೆಯಿಂದ ಸ್ವಂತ ಶ್ರಮದಿಂದ ಬೆಳೆದಿರೋದು. ಪ್ರಾಬಲ್ಯ ಅದು ತಾಯಿಯಿಂದನೇ ಬಂದಿದೆ ಅನಿಸುತ್ತೆ. ಸೊ ತಾಯಿಗೂ ಅದಿದೆ. ಯಾರಿಗೂ ಹೇಳಿದೇನೆ ನನ್ನ ಸ್ವಂತ ಶ್ರಮದಿಂದ ತುಂಬ ಈಗ ಮಗ ದೊಡ್ಡ ಹೀರೋ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಾನೇನು ಎಲ್ಲರಿಗೂ ಟಾಮ್ ಹೊಡಿಬೇಕಾಗಿಲ್ಲ. ಮುಚ್ಚಿಟ್ಟು ಪ್ರೂವ್ ಮಾಡಿ ಆಮೇಲೆ ತೋರಿಸೋಣ ಅನ್ನೋದು ಇರಬಹುದು. ನಾನು ಪಾಸಿಟಿವ್ ಹಾಗೆ ತಗೋತೀನಿ. ಎಸ್ ವೀಕ್ಷಕರೇ, ದೊಡ್ಡ ಮಗ ಯಾವತ್ತೂ ಅಮ್ಮನ ಬಿಟ್ಕೊಳ್ಳೋದಿಲ್ಲ. ಎಸ್ ಪೃಥ್ವಿ ಅವರೇ, ಸೊ ಇಷ್ಟು ದಿನ ಯಾಕೆ ಈ ಥರದ ಪಾತ್ರಗಳನ್ನ ಮಾಡಿಲ್ಲ? ಚಾಕ್ಲೇಟ್ ಬಾಯ್ ಥರ ಯಾಕೆ ಕಾಣಿಸ್ಕೊಂಡ್ರಿ? ಇಲ್ಲ, ಕನ್ನಡದಲ್ಲಿ ಮಾಡಿಲ್ಲ ಅಷ್ಟೇ. ನಾನು ತುಳುವಲ್ಲಿ ಮಾಡಿದ್ದೆ, ಆಮೇಲೆ ತೆಲುಗುವಲ್ಲಿ ಒಂದು ಸಿನಿಮಾ ಮಾಡಿದ್ದೆ. ಆ್ಯಕ್ಷನ್ ನನಗೆ ಮೊದಲಿಂದ ಪ್ರಿಯವಾದ ಒಂದು ವಸ್ತು. ಸೊ ಹಾಗಾಗಿ ಆ ಥರ ಏನಿಲ್ಲ. ಬಟ್ ಸಿಕ್ಕಿರಲಿಲ್ಲ ಆ ಥರದ ಪಾತ್ರ. ಮಾಡಿರಲಿಲ್ಲ ಅನ್ನೋದಕ್ಕಿಂತ ಸಿಕ್ಕಿರಲಿಲ್ಲ. ನಾನೇನು ಇದೇ ಥರ ಪಾತ್ರ ಮಾಡ್ತೀನಿ ಅಂತ ಚೂಸ್ ಮಾಡೋ ಅಷ್ಟು ಏನು ಸ್ಟಾರ್ ಆಗಿಲ್ಲ. ಬಂದ ಪಾತ್ರಗಳನ್ನು ಮಾಡ್ತಿದ್ದೆ ನಾನು. ದಿಯಾ ಆದಮೇಲೆ ಒಂದು ಸ್ವಲ್ಪ ಆ ಥರದ್ದೇ ಅಂದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಥವಾ ಬಾಯ್ ನೆಕ್ಸ್ಟ್ ಡೋರ್ ಅನ್ನುವಂಥ ಪಾತ್ರಗಳು ನನಗೆ ಜಾಸ್ತಿ ಆರಿಸ್ಕೊಂಡು ಬರ್ತಾಯಿತ್ತು. ಸೊ ನಾನು ಮಾಡ್ತಾಯಿದ್ದೆ ಅಷ್ಟೇ. ಈ ಪಾತ್ರ ಬಂತು, ನಾನು ಭಾಳ ಖುಷಿಯಾಗಿ ಒಪ್ಕೊಂಡೆ ಅಷ್ಟೇ. ಮಂಗಳೂರು ಟು ಮಂಡ್ಯ ಯಾವ ಥರ ಕಷ್ಟ ಆಯಿತು ಲ್ಯಾಂಗ್ವೇಜ್? ಡೆಫಿನೆಟ್ಲಿ ಕಷ್ಟ, ಆಬ್ವಿಯಸ್ಲಿ ಕಷ್ಟ. ತುಂಬ ದೂರ. ಈಗ ನನ್ನ ಮಾತೃಭಾಷೆ ತುಳು. ಸೊ ಹಾಗಾಗಿ ನಮಗೆ ಕನ್ನಡ ಹೇಗೆ ಪರಿಚಯ ಅಂತ ಹೇಳಿದ್ರೆ ಕಾರ್ಯಕ್ರಮಗಳ ಮೂಲಕ, ಟೆಕ್ಸ್ಟ್ ಬುಕ್ ಮೂಲಕ ನಮಗೆ ಕನ್ನಡ ಪರಿಚಯ. ಸೊ ನಾವು ಮಾತಾಡುವಂಥ ಕನ್ನಡ ಊರಲ್ಲಂತೂ ಇನ್ನೂ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಅದರಲ್ಲೂ ಮಂಡ್ಯ ಭಾಷೆ, ಮಂಡ್ಯ ಸ್ಲ್ಯಾಂಗ್ ಅಂದಾಗ ತುಂಬ ದೂರನೇ. ಬಟ್ ನಾನು ಕಷ್ಟ ಆಯಿತು. ಬಟ್ ಸುತ್ತ ಇದ್ದಂಥ ಡೈರೆಕ್ಟರ್ ಆಗಿರಲಿ, ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಲಿ, ಎಲ್ಲ ಆ್ಯಕ್ಟರ್ಸ್ ಆಗಲಿ ನಾನು ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಫಸ್ಟ್ ಒಂದು 2-3 ದಿನ ನನಗೆ ತುಂಬ ಅನ್ಈಸಿ ಫೀಲ್ ಆಗ್ತಿತ್ತು. ನಾನು ಮಾಡ್ತಾಯಿದ್ರೆ ಸರಿನಾ, ತುಂಬ ಕಾನ್ಷಿಯಸ್ ಆಗ್ತಿದ್ದೆ ನಾನು. ಬಟ್ ಅದಾದಮೇಲೆ ಸ್ವಲ್ಪ ಈಸಿ ಆಯಿತು. ಈಗ ಇನ್ನೊಂದು ಸಿನಿಮಾನು ನಾನು ಮಂಡ್ಯ ಭಾಷೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಓಕೆ. ಡೈರೆಕ್ಟರ್ ಯಾಕಾಗಿ ಪೃಥ್ವಿ ಅಂಬರ್ ಅವ್ರನ್ನೇ ಈ ಒಂದು ಪಾತ್ರಕ್ಕೆ ಕರೆಕ್ಟ್ ಅಂತ ಅನಿಸಿದ್ದಾರೆ? ಅಲ್ಲ, ನಮ್ಮ ಮೊದಲಿಂದ ಪರಿಚಯ ಅವರು. ಶ್ರೀರಾಜ್ ಅವರು ನನಗೆ ಮೊದಲಿಂದ ಪರಿಚಯ ಇದ್ದವರು. ಆ್ಯಂಡ್ ಅವರು ಒಂದು 2-3 ಕತೆ ನನಗೆ ಹೇಳಿದರು. ಈ ಕತೆ ನನಗೆ ಇದು ಮಾಡೋಣ ಸರ್ ಅಂತ ಹೇಳಿದೆ. ಚೆನ್ನಾಗಿತ್ತು. ನನಗೂ ನೀಡಿತ್ತು ಈ ಥರದ ಪಾತ್ರಗಳನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತು ನನಗೆ. ಮಾಡಲೇಬೇಕು ಅನ್ನೋದಿತ್ತು. ಸೊ ಅವ್ರಿಗೂ ನಾನು ನೋಡಿರೋದ್ರಿಂದ, ಭಾಳಷ್ಟು ದಿನಗಳಿಂದ ನಾನು ನೋಡಿರೋದ್ರಿಂದ, ಫಾಲೋ ಮಾಡಿರೋದ್ರಿಂದ ಏನು ಸ್ಟ್ರೆಂತ್ ಇದೆ, ಅಂದರೆ ಟ್ಯಾಪ್ ಮಾಡದೇ ಇರೋವಂಥ ಏನು ಸ್ಟ್ರೆಂತ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಅವರು ಅಪ್ರೋಚ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಮೋರ್ ದೆನ್ ಹ್ಯಾಪಿ. ಆವಾಗ ನನಗೆ ಎಸ್ ಸರ್ ಅವರ ಮದರ್ ಅಂದರೆ ಪುಷ್ಪಾ ಮ್ಯಾಮ್ ಪ್ರೊಡ್ಯೂಸರ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಓಕೆ ಸರ್, ಈಗ ನಿರ್ದೇಶಕರ ಬಗ್ಗೆ ಮಾತನಾಡೋದಾದರೆ ಏನು ಹೇಳ್ತೀರಾ? ಭಾಳ ಗಟ್ಟಿಗ, ಆದರೆ ಏನು ತೆರೆ ಮೇಲೆ ಬರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ವಿಷನ್ ಇದೆ. ನೋ ನಾನ್ಸೆನ್ಸ್ ಡೈರೆಕ್ಟರ್. ಸ್ಪಾಟಲ್ಲಿ ಹೋದರೆ ಏನು ಬೇಕು ಅದನ್ನು ಎಷ್ಟು ಸತ್ಯ ಆದರೂ ಸರಿ ಹೇಳಿಸಿ ತೊಗೊಳ್ಳೋವಂಥ ಛಾತಿ ಇರೋ ನಿರ್ದೇಶಕ. ಅದೇ ತುಂಬ ಕನ್ವಿಕ್ಷನ್ ಇರೋ ಡೈರೆಕ್ಟರ್ ಅಂತ ಅನಿಸುತ್ತೆ ನನಗೆ. ಸೊ ವರ್ಕ್ ಮಾಡಿ ಭಾಳ ಖುಷಿ ಆಯಿತು.
ಹೊಸ ಜನರೇಷನ್ ಜೊತೆ ಕೆಲಸ ಮಾಡೋದಕ್ಕೆ ಯಾವಾಗ ಖುಷಿ ಆಗುತ್ತೆ. ಅವರ ಥಿಂಕಿಂಗ್ ಇರ್ಬೋದು, ಅವ್ರ ಕನ್ವಿಕ್ಷನ್ಗಳಿರ್ಬೋದು, ಯಾವಾಗಲೂ ನಮ್ಮನ್ನು ಕಾಡ್ತಾ ಇರುತ್ತೆ. ಅವ್ರ ತಲೆಯಲ್ಲಿ ಏನು ನೋಡ್ತಾ ಇದ್ದಾರೆ, ಬಿಕಾಸ್ ಅವರು ತುಂಬ ಸಿನಿಮಾಗಳನ್ನ ನೋಡಿರ್ತಾರೆ, ತುಂಬ ಕಥೆಗಳನ್ನ ಕೇಳಿರ್ತಾರೆ ಕೂಡ, ಅವರು ಕಥೆಗಳನ್ನ ಮಾಡಿರ್ತಾರೆ. ಇದರ ನಡುವೆ ಒಂದು ಕಥೆನ ಆರಿಸ್ಕೊಂಡು ತುಂಬ ಕಾಡದೆ ಹೋದರೆ ಯಾವುದನ್ನು ಮಾಡೋಕ್ಕೆ ಯಾರೂ ಮನಸ್ಸು ಮಾಡಲ್ಲ. ಸೊ ಹಾಗಾಗಿ ಈ ಕತೆ ತುಂಬ ಕಾಡಿದೆ ಅಂತ ಅನಿಸುತ್ತೆ ಅವ್ರಿಗೆ. ಆಮೇಲೆ ತುಂಬ ಜನ ಅದಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಸಿನಿಮಾ. ಓಕೆ, ನೀವು ಗಾಜನೂರಿಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ರೆ, ಆ ಫೋಟೋಸ್ಗಳೆಲ್ಲ ಕೂಡ ವೈರಲ್ ಆಗಿತ್ತು. ಕೊತ್ತಲವಾಡಿ ನೋಡಿರ್ಲಿಲ್ವಾ ಪಕ್ಕಕ್ಕೆ? ಇಲ್ಲ, ಕೊತ್ತಲವಾಡಿ ನೋಡಲಿಲ್ಲ. ತೆರಕನಾಂಬಿಗೆ ಹೋಗಿದ್ದೆ. ಅಲ್ಲಿದೆ ನೋಡಿ ತೆರಕನಾಂಬಿ ಪೊಲೀಸ್ ಸ್ಟೇಷನ್ ಅಂತ. ತೆರಕನಾಂಬಿನಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ದೆ. ಕೊತ್ತಲವಾಡಿ ಅಂತ ಒಂದು ಊರಿದೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ಹೋದಾಗ ಬರೀ ಅಲ್ಲಿ ನಾವು ಯಾವ ಊರನ್ನ ಅರಸಿ ಹೋಗಿರ್ತೀವೋ ಆ ಊರು ಮಾತ್ರ ಹೋಗ್ಬರ್ತೀವಿ, ಸುತ್ತಮುತ್ತ ನೋಡಲ್ವಲ್ಲ. ಸೊ ಮೊನ್ನೆ ಶೂಟಿಂಗ್ ಹೋದಾಗಲೇ ಗೊತ್ತಾಗಿತ್ತು. ಎಸ್ ಚಾಕ್ಲೇಟ್ ಬಾಯ್ ಇವತ್ತು ಕರಿಬೋದಾ ಅಥವಾ ರಗಡ್ ಬಾಯ್? ಈ ಸಿನಿಮಾ ಆದಮೇಲೆ ನಿಮಗೆ ಯಾವ ಹೆಸರು ನಾನು ನಡೆಯುತ್ತೆ. ನನಗೆ ಚೈಲ್ಡ್ಹುಡ್ಡಿಂದ ಬೇರೆ ಬೇರೆ ಹೆಸರಿಂದ ಕರೆಸ್ಕೊಂಡು ಅಭ್ಯಾಸ ಇದೆ. ಸೊ ಈ ಒಂದು ಸಿನಿಮಾದ ಟೀಸರ್ 10 ಲಕ್ಷಕ್ಕೂ ಜಾಸ್ತಿ ವೀಕ್ಷಣೆಯನ್ನು ಪಡೆದಿದೆ. ಹಾಗೂ ಆ ಒಂದು ಹಾಡು ಮುಂಗಾರು ಮಳೆ, ಆ ಒಂದು ಹಾಡು 5.8 ಲಕ್ಷಕ್ಕಿಂತಲೂ ಜಾಸ್ತಿ ವೀಕ್ಷಣೆಯನ್ನು ಪಡೆದಿದೆ. ಏನು ಹೇಳ್ತೀರಾ ವೀಕ್ಷಣೆ? ಖುಷಿ ಇದೆ. ಅಂದರೆ ಟೀಸರ್ ಮತ್ತು ಸಾಂಗ್ ರೀಚ್ ಆಗಿರೋ ರೀತಿ ನನಗೆ ಭಾಳ ಖುಷಿ ಇದೆ. ರೀಚ್ ಆಗಿರೋ ರೀತಿ ಅನ್ನೋದಕ್ಕಿಂತ ಚೆನ್ನಾಗಿ ವೆಲ್ ಮೇಡ್. ಅಂದರೆ ಟೀಸರ್ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲರೂ ಕೂಡ. ಸಾಂಗ್ ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ದಾರೆ. ಕೇಳಿರೋರೆಲ್ಲರೂ ಕೂಡ ಲೂಪಲ್ಲಿ ಕೇಳ್ತಾ ಇದ್ದಾರೆ, ತುಂಬ ಸರಿ ಕೇಳ್ತಾ ಇದ್ದಾರೆ. ಸಾಹಿತ್ಯ ಆಗಿರಲಿ, ಹಾಡಿನ ಟ್ಯೂನ್ ಆಗಿರಲಿ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಸೊ ರಿಯಲಿ ಹ್ಯಾಪಿ. ಯಾವುದೇ ಕಂಟೆಂಟ್ ನಮ್ಮದು ಜನರ ಕಡೆಗೆ ಹೋಗಿ ಅವ್ರಿಗೆ ಇಷ್ಟ ಆದರೆ ಅದು ಒಳ್ಳೆ ವಿಚಾರ. ಸಿನಿಮಾ ಕಡೆಗೆ ಮಾನಿಟೈಸ್ ಆದರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಹೌದು, ಅಷ್ಟು ಜನ ಮತ್ತೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಗ್ರೇಟ್ ಥಿಂಗ್. ಹೌದು. ಓಕೆ, ಈಗ ಸಿನಿಮಾದ ಸ್ಥಳಗಳ ಬಗ್ಗೆ ಮಾತನಾಡೋಣ. ಹೇಳಿ ಸರ್, ಸಿನಿಮಾದ ಸ್ಥಳಗಳು ಏನಷ್ಟು ನೀವು ಶೂಟ್ ಮಾಡಿದ್ದು? ನಾನು ಶೂಟ್ ಮಾಡಿದ್ದು ಒಂದು ಕೊತ್ತಲವಾಡಿ ಶೂಟ್ ಮಾಡಿದ್ವಿ. ಆಮೇಲೆ ರಾಮನಗರದಲ್ಲಿ ತಲಕಾಡು ಪೊಲೀಸ್ ಇದರಲ್ಲಿ ಮಾಡಿದ್ವಿ. ಆಮೇಲೆ ತಲಕಾಡಲ್ಲಿ ಶೂಟ್ ಮಾಡಿದ್ವಿ. 3 ಜಾಗದಲ್ಲಿ ಶೂಟ್ ಮಾಡಿದ್ವಿ. ಓಕೆ, ಸರ್ ಪೊಲೀಸು, ನೀವು ಹೀರೋ, ಸೊ ಮುಖಾಮುಖಿ ಆಗೇ ಆಗ್ತೀರಾ. ಸೊ ಫಸ್ಟ್ ಡೇ ಹೇಗಿತ್ತು? ಚೆನ್ನಾಗಿತ್ತು. ಐ ಆಮ್ ಇಸ್ ಫ್ಯಾನ್. ಅಂದರೆ ನಾನು ಅವರ ಆ್ಯಕ್ಟಿಂಗ್ಗೆ ತುಂಬ ದೊಡ್ಡ ಫ್ಯಾನ್. ಸೊ ಫಸ್ಟ್ ಡೇ ನಾನು ತುಂಬ ನರ್ವಸ್ ಆಗಿದೆ. ಟು ಸೇ ನಾನು ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ. ಒಂದೇದು ನನಗೆ ಮಂಡ್ಯ ಭಾಷೆಯಲ್ಲಿ ಮಾತಾಡಬೇಕು. ಸೊ ನನ್ನ ಶೈಲಿ ಅಲ್ಲದೆ ಇರೋ ಭಾಷೆ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಭಯ ಇತ್ತು. ಆ್ಯಂಡ್ ಸರ್ ಕೂಡ ಇದ್ದಿದ್ದರಿಂದ ನನಗೆ ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ನನಗೆ ಯಾವತ್ತೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ನಾನು ನರ್ವಸ್ ಆಗಿದೆ. ಆವತ್ತಿನ ದಿನ ಫಸ್ಟ್ ಡೇ ನಾನು ತುಂಬ ನರ್ವಸ್ ಆಗಿದೆ. ಆ್ಯಂಡ್ ಸ್ಪೆಷಲಿ ಐ ಯೂಸ್ ಟು ಅಡ್ಮೈರ್ ಹಿಮ್. ಅವ್ರು ಇದ್ದಾರೆ ಅಂತ ಹೇಳ್ತಿಲ್ಲ, ಈ ಸರ್ನಾಗಿರಲಿ ದೇಶಪಾಂಡೆ ಸರ್ನಾಗಲಿ ಇಬ್ಬರನ್ನ ನಾನು ತುಂಬ ಅಡ್ಮೈರ್ ಮಾಡ್ತೀನಿ. ಸೊ ಅದೊಂದು ಅಡ್ಮಿರೇಷನ್ ಇತ್ತು. ಆ್ಯಕ್ಟ್ ಮಾಡೋ ಜೊತೆ ಕ್ಯಾರೆಕ್ಟರ್ ಜೊತೆ ಅದೊಂದು ಇತ್ತು. ಅಂದರೆ ಹೇಗೆ ಮಾಡ್ತಾರೆ, ಸಗದ ಮಾಡ್ತಾರಲ್ಲ ಅನ್ನೋ ಒಂದು ಇತ್ತು ಅಷ್ಟೇ. ಮಂಡ್ಯದಲ್ಲಿ ಪಂಚೆ ಕಟ್ಟೋಕ್ಕೂ ಮಂಗಳೂರಲ್ಲಿ ಪಂಚೆ ಕಟ್ಟೋಕ್ಕೂ ನನಗೆ ಎರಡೂ ಗೊತ್ತಿಲ್ಲ. ಕಟ್ತಾ ಇದ್ರು ಬಂದಿಲ್ಲ, ನನಗೆ ಎರಡೂ ಗೊತ್ತಿಲ್ಲ. ಕೆಟ್ಟದಾಗ ಕಟ್ತೀನಿ ನಾನು ಇತ್ತೀಚೆಗೆ. ಮತ್ತು ಈಗ ಇನ್ನೊಂದು ಸಿನಿಮಾ ನಾನು ಬರೀ ಪಂಚೆಯಲ್ಲಿ ಇರೋದ್ರಿಂದ ಒಬ್ರ ಹತ್ರ ಅಂದರೆ ಈಗ ಗೊತ್ತಾಗಿದೆ ಸರ್. ಆದರೂ ಡೈರೆಕ್ಟ್ರು ಬೈತಾರೆ, ಯೋ ಈಗ ಏನೇ ಕಟ್ತೀಯ ನೀನು, ತುಂಬ ಕ್ಲಮ್ಸಿ. ಪಂಚೆ ಕಟ್ಟೋದು ಭಾಳ ಗೊತ್ತಿರುತ್ತೆ. ಗೊತ್ತಿರುತ್ತೆ, ಬಟ್ ನನಗೆ ಯಾಕೋ ಅಂದರೆ ನಾನು ಈಗಲೂ ನಾನು ತುಂಬ ಚಿಕ್ಕ ಹುಡುಗ ಅಂತ ಕಾನ್ಸಂಟ್ರೇಟ್ ಮಾಡ್ತೀನಿ. ಪಂಚೆ ಕಟ್ಟೋದೆಲ್ಲ ದೊಡ್ಡವರು ಅಂತ. ಅಂದರೆ ಮನೇಲಿ ನನ್ನ ಅಪ್ಪನ ಮುಂದೆ ನನಗೆ ಪಂಚೆ ಎಲ್ಲ ಕಟ್ಕೊಂಡು ಒಂಥರ ಅಂದರೆ ಆಗಲ್ಲ, ಅಪ್ಪನ ಮುಂದೆ ಆಗಲ್ಲ, ಅಪ್ಪನೇ ಕಟ್ಟಬೇಕು. ನಾನು ಪಂಚೆ ಎಲ್ಲ ಕಟ್ಟಿದ್ರೆ ಒಂಥರ ನನಗೆ ಏನೋ ಅವ್ರ ಮುಂದೆ ಅಯ್ಯೋ ಅಂತಾರ. ಸೊ ಹಂಗಾಗಿ ಅದು ಬಂದೇ ಇಲ್ಲ. ಸರ್, ತಾರಾ ಬಳಗದ ಬಗ್ಗೆ ಏನು ಹೇಳಾಗಿಲ್ಲ. ಇಲ್ಲೇ ಇದ್ದಾರೆ ಹೀರೋ, ಏನೋ ಅದ್ಭುತವಾದ ಪರ್ಫಾರ್ಮರ್. ನಾನು ನೋಡಿದ್ದೀನಿ. ನಾನು ಈಸ್ ಅಡ್ಮೈರರ್. ಆದರೆ ಈ ಒಂದು ಲಾಟ್ನಲ್ಲಿ ನಾವು ಎಲ್ಲರನ್ನೂ ಆರಿಸ್ಕೊಳಕ್ಕಾಗಲ್ಲ. ನಾವು ಪಿಕ್ ಆ್ಯಂಡ್ ಚೂಸ್ ಮಾಡ್ತೀವಿ. ಬಂದವರೆಲ್ಲರೂ ನಾವು ಅಪ್ರಿಷಿಯೇಟ್ ಮಾಡಲ್ಲ. ಆ ಥರದ್ರಲ್ಲಿ ಭಾಳ ಇಷ್ಟ ಆದಂಥ ನಟ ನನಗೆ. ಆ್ಯಂಡ್ ಹೀರೋಯಿನ್ ನಾನು ನೋಡಿರಲಿಲ್ಲ, ಬಟ್ ಇಲ್ಲಿ ಸೆಟ್ಟಲ್ಲಿ ಫಸ್ಟ್ ಡೇ ಹೋದಾಗ ಅವರು ಗ್ಯಾಂಗ್ ಮಧ್ಯ ಕೂತಿದ್ರು. ಬಟ್ ಎಲ್ಲೋ ಫೆಮಿಲಿಯರ್ ಅನ್ನಿಸ್ತು ಬಿಟ್ಟರೆ ಆಮೇಲೆ ನನಗೆ ತುಂಬ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಆ ಮೂಡಲ್ಲಿ ಕೂತಿದ್ರಿಂದ ಮೋಸ್ಟ್ಲಿ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಟೀಸರಲ್ಲಿ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಗೋಪಾಲ್ ಸರ್ ದೇಶಪಾಂಡೆ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ನಾನು ದೊಡ್ಡ ಅಭಿಮಾನಿ ಅವರಿಗೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಏನೋ ಮನಸ್ಸಿ ಸುದ್ದಿ ಅವ್ರದ್ದು ಸಿನಿಮಾಗಳನ್ನ ನೋಡಿದ್ದೆ, ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅದ್ಭುತ. ಅರ್ಧ ಯುದ್ಧ ಗೆದ್ದಿದ್ದಾರೆ ಅಂತ ಅನಿಸ್ತು ನನಗೆ ಇಡೀ ಕಾಸ್ಟಿಂಗಲ್ಲಿ, ಡೈರೆಕ್ಟ್ರು ಆ್ಯಂಡ್ ಪ್ರೊಡ್ಯೂಸರ್ ಆಫ್ ಕೋರ್ಸ್. ಸೊ ಇನ್ನು ಕಂಟೆಂಟ್ ಕೆಲಸ ಮಾಡಬೇಕು, ಜನ ಬಂದು
ನೋಡಬೇಕು ಅನ್ಸುತ್ತೆ. ಓಕೆ, ಸೊ ಈ ಒಂದು ಸಿನಿಮಾ ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸರ್, ನೀವೇನು ಹೇಳ್ತೀರಾ ವೀಕ್ಷಕರಿಗೆ? ದಯವಿಟ್ಟು ಬಂದು ಥಿಯೇಟರ್ನಲ್ಲಿ ಆಗಸ್ಟ್ 1ನೇ ತಾರೀಕು ಕೋತಲವಾಡಿ ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಸೊ ಸ್ಪೆಷಲ್ ಕರಿಬೇಕು ಸರ್, ನಾನು ಅವಾಗಲೇ ಪ್ರಾಮಿಸ್ ದಯವಿಟ್ಟು ಬನ್ನಿ. ಇಲ್ಲ, ದಯವಿಟ್ಟು ಬರ್ತಾರೆ ಜನ, ಹೇಗೆ ಕರೆದು ಬರ್ತಾರೆ. ಎಷ್ಟಿಲ್ಲ ಹೇಳಿದಾರೆ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಅಂತ, ದೇವರುಗಳು ಖಂಡಿತ ಬರ್ತಾರೆ. ಬನ್ನಿ, ನಿಮಗೆ ನಿರಾಸೆ ಆಗಲ್ಲ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸನ ಮಾಡಿದ್ದಾರೆ. ನೀವು ಕೊಟ್ಟ ಖಂಡಿತ ಪೈಸಾ ವಸೂಲ್ ಆಗುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಗೊತ್ತಿದೆ ನಿಮಗೆ ಕನ್ನಡ ಚಿತ್ರರಂಗದ ಇವಾಗಿನ ಪರಿಸ್ಥಿತಿ. ಸೊ ಈ ಥರದ ಪ್ರಯತ್ನಗಳನ್ನ ನೀವು ಬೆಂತಟ್ಟಿದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಪ್ರಯತ್ನಗಳಾಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಒಂದು ಏನು ಹೆಣ್ಣು ಬಹಳ ವರ್ಷಗಳ ನಂತರ ಈ ಥರದೊಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಯಶ್ ಅವ್ರ ತಾಯಿ. ಸೊ ಹಾಗಾಗಿ ನಿಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಯಶನ್ನ ಫಾಲೋ ಮಾಡೋ ಅವರ ಅಭಿಮಾನಿಗಳಿರ್ಬೋದು ಅಥವಾ ಇನ್ ಜನರಲ್ ಯಶ್ ಸಿನಿಮಾಗಳನ್ನ ನೋಡಿರೋರಾಗಿರ್ಬೋದು. ಸೊ ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗಿ ಅವರೊಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಸೊ ಈ ಎಲ್ಲ ನಿರೀಕ್ಷೆಗಳೊಂದಿಗೆ ನೀವು ಬರ್ಬೋದು, ನಿಮಗೆ ಮೋಸ ಆಗಲ್ಲ, ನಿರಾಸೆ ಆಗಲ್ಲ. ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಆ್ಯಂಡ್ ಹೀರೋ ಸರ್ನ ಇಲ್ಲೇ ಇಟ್ಕೊಳ್ತೀನಿ, ಹೀರೋಯಿನ್ ಬರ್ತಾ ಇದ್ದಾರೆ, ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ಕೊತ್ತಲವಾಡಿ ಸಿನಿಮಾದ ಹೀರೋಯಿನ್ ನೀವು, ಕಾವ್ಯ ಶೇವ್ ಅವರು. ಎಸ್ ಮ್ಯಾಮ್, ನನ್ನ ಹೆಸರು ಕಾವ್ಯ. ಸೊ ಹೇಗನ್ನಿಸ್ತು? ಕಂಪ್ಲೀಟ್ ಶೂಟಿಂಗ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವತ್ತಿಗೂ ಶೂಟಿಂಗ್ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಹಳ್ಳಿ ಜೀವನ ತುಂಬ ಇಷ್ಟ ಆ್ಯಕ್ಚುಲಿ. ಅಂದರೆ ಅವರು ಯಾವಾಗಲೂ ಇಲ್ಲೇ ಇರ್ತೀರಾ, ಅಲ್ಲಿ ಹೋಗದೆ ಸುಮ್ಮನೆ ಇಷ್ಟ ಅಂತ ಹೇಳ್ತೀರಾ. ಒಕೇಶ್ನಲಿ ಅದು ಯಾವಾಗಲೂ ಅತಿ ಆದ್ರೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಹೋಗಿ ಅದು ನಿಮಗೆ ಒಂದು ಅರ್ಧ ದಿನ ಇದ್ದಿದ್ದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಅದೇ ಅರ್ಧ ದಿನ ಇದ್ದಿದ್ದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅರ್ಧ ದಿನ ಇಲ್ಲ ಅಲ್ಲಿ ಹೋದರೆ ಖಂಡಿತ. ನಾನು ಸ್ಕೂಲ್ ಟೈಮಲ್ಲೆಲ್ಲ ಸಮ್ಮರ್ ಹಾಲಿಡೇಸಿಗೆಲ್ಲ ಅಜ್ಜಿ ಮನೆಗೆ ಊರಿಗೆ ಹೋಗ್ತಾ ಇರೋದು. ಇವಾಗ ಏನಾಗಿದೆ, ಇವಾಗ ಕಸಿನ್ಸ್ ಎಲ್ಲ ಅವ್ರವ್ರ ಫೀಲ್ಡಲ್ಲಿ ಬೇರೆ ಬೇರೆ ಕಡೆ ಇರೋದ್ರಿಂದ ಎಲ್ಲ ಒಟ್ಟಿಗೆ ಸಿಗೋದು ಕಷ್ಟ. ಹಾಗಾಗಿ ಹೋಗೋದು ಸ್ವಲ್ಪ ಕಡಿಮೆ. ಇಲ್ಲಾಂದರೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಸೊ ದ್ಯಾಟ್ ವಾಸ್ ದ ಮೇನ್ ಥಿಂಗ್. ನನಗೆ ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಇಟ್ ವಾಸ್ ಟೂ ಗುಡ್. ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿ ನನಗೆ ಒಳ್ಳೆ ಲಾಂಚ್ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಸೊ ಸರ್, ನಾನು ಸಿನಿಮಾದ ಬಗ್ಗೆ ಕೇಳ್ತಾ ಇದ್ದೆ. ಸೊ ಒಂದಿಷ್ಟು ಜನ ನನಗೆ ಹೇಳ್ತಾನೆ ಇರ್ತಾರೆ, ಆ್ಯಂಡ್ ಇದನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾನೆ ಇರ್ತೀವಿ. ನಾನು ಪದೇ ಪದೇ ಪುಷ್ಪಾ ಮೇಡಮ್ ಸುದ್ದಿ ಯಾಕೆ ಕೇಳ್ತಾ ಇದ್ದೀನಿ ಅಂತ ನೀವು ಅನಿಸ್ಬೋದು ನಿಮಗೆ. ಬಟ್ ಅವ್ರು ಇಲ್ಲದೆ ಹೋಗಿದ್ದ ಕಾರಣಕ್ಕಾಗಿ ಅವ್ರು ಇವತ್ತು ಈ ಒಂದು ಕ್ಷಣದಲ್ಲಿ ಭಾಗಿಯಾಗ್ತಿದ್ದ ಕಾರಣಕ್ಕಾಗಿ ಅವ್ರಿಗೋಸ್ಕರ ತಂದಿರುವಂಥ ಒಂದಿಷ್ಟು ಪ್ರಶ್ನೆಗಳ ಗುಚ್ಛರ ನಿಮಗೆ ಕೇಳಬೇಕಾಗುತ್ತೆ. ಅವ್ರಿಗೆ ಕೇಳೋ ಪ್ರಶ್ನೆ ನಾನು ಹೆಂಗೆ ಉತ್ತರ ಮಾಡಲಿ? ಸೊ ಅವರು ರಗಡ್ಡಾಗೆ ತೋರಿಸ್ಕೊಳ್ತಾ ಇದ್ದಾರೆ ಈಗ. ಬಟ್ ಅವ್ರ ಮನಸ್ಸು ಸ್ವಲ್ಪ ಮೃದು ಅಂತ ನಮಗೆ, ಅಂದರೆ ಒಳ ಮನಸ್ಸಿನಿಂದ ಯೋಚನೆ ಮಾಡೋರಿಗೆ ಗೊತ್ತಾಗೇ ಆಗುತ್ತೆ. ನೀವು ಹೇಳಿ, ರಗಡ್ ಆರ್ ಸ್ವೀಟ್? ಇಲ್ಲ, ಶಿ ಈಸ್ ವೆರಿ ವೆರಿ ಸ್ವೀಟ್. ನಾನು ನೋಡಿರೋ ಮಟ್ಟಿಗೆ ಲೈಕ್ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ ಅಷ್ಟೇ. ನನ್ನ ಎಕ್ಸಾಂಪಲೇ, ನನ್ನ ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಅವ್ರ ಪ್ರೊಡ್ಯೂಸರ್ ಅನ್ನೋದು ಗೊತ್ತೇ ಇರಲಿಲ್ಲ. ಗೊತ್ತಾಗಿದ್ದು ಇತ್ತೀಚೆಗೆ ಪ್ರಮೋಷನ್ಸ್ ಶುರು ಮಾಡಬೇಕಾದ ಟೈಮಲ್ಲಿ. ನನಗೆ ಯಾವುದೋ ಒಂದು ಸಮಸ್ಯೆ ಬಂದಾಗ, ಅಂದರೆ ನಾನು ಏನು ಕೇಳಿಲ್ಲ ಪ್ರೊಡಕ್ಷನ್ ಹೌಸಿಂದ, ಏನೋ ಒಂದು ಲೆಟರ್ ಬೇಕಿತ್ತು, ಸೇಯಿಂಗ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್ ಅನ್ನುವಂಥ ಲೆಟರ್ ಬೇಕಿತ್ತು. ಸೊ ಆ ಲೆಟರ್ ಏನಕ್ಕೆ ಅಂತ ಕೇಳಿದ್ರು. ಅಂದರೆ ಆ ಲೆಟರ್ ಕೊಟ್ಟರೆ ಅವರು ಪ್ರೊಡ್ಯೂಸರ್ ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಅದು ಲೆಟರ್ ಏನಕ್ಕೆ ಅಂತ ಕೇಳಿದ್ರು, ಈ ಥರ ವಿಚಾರ ಅಂತ ಹೇಳಿದಾಗ ಔಟ್ ಆಫ್ ದ ಬಾಕ್ಸ್ ಬಂದು ನನಗೆ ಅದೇನು ಸಮಸ್ಯೆ ಇತ್ತೋ ಒಂದೇ ದಿನದಲ್ಲಿ ಸಾಲ್ವ್ ಆಗೋ ಥರ ಮಾಡಿದ್ರು. ಸೊ ಅದು ಅವ್ರಿಗೆ ರಿಕ್ವೈರ್ಮೆಂಟ್ ಇಲ್ಲ ಅಲ್ಲ, ಅವ್ರಿಗೆ ಸುಮ್ಮನಾಗಿರ್ಬೋದಿತ್ತು. ಬಟ್ ಅವ್ರು ಔಟ್ ಆಫ್ ದ ಬಾಕ್ಸ್ ಬಂದು ನಮ್ಮ ಹೀರೋಗೆ ಇದೇನೋ ಆಗಬೇಕು, ಈ ಥರ ಸಹಾಯ ಆಗಬೇಕು, ಈಗ ಮಾಡಬೇಕು ನೀವೆಲ್ಲರೂ ಸಹಾಯ ಅನ್ನೋ ಥರ ಆ ಲೆವೆಲ್ಗೆ ಅದೊಂದು ತುಂಬ ಯಾರು ಮಾಡ್ತಾರೆ ಈಗಲೂ. ಅಂದರೆ ನಿಮ್ಗೇನೋ ಸಮಸ್ಯೆ ಬಂದರೂ ನಾವು ಇರ್ತೀವಿ ಅನ್ನುವಂಥ ಮಾತು ಪದೇ ಹೇಳ್ತಾ ಇರ್ತಾರೆ. ಅದು ನನಗೆ ಅಂತಲ್ಲ, ಎಲ್ಲರಿಗೂ ನಮ್ಮ ಸಿನಿಮಾದಲ್ಲಿ ಇದ್ದಂತಹ ಅಷ್ಟು ಟೆಕ್ನಿಷಿಯನ್ಸ್, ಅಷ್ಟು ಕಲಾವಿದರಿಗೆ ಎಲ್ರಿಗೂ ಪರ್ಸ್ನಲಾಗಿ ಫೋನ್ ಮಾಡಿ ಮಾತಾಡ್ತಾರೆ, ವಿಚಾರಿಸ್ಕೋತಾರೆ. ಆ್ಯಂಡ್ ಸಿನಿಮಾ ಶೂಟಿಂಗ್ ಉದ್ದಕ್ಕೂ ನಮಗೆ ಎಲ್ಲೂ ಕೂಡ ಯಾವುದೇ ಸಮಸ್ಯೆ ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಅದರಲ್ಲೂ ಅನಾಮಿಕರಾಗಿ ಉಳ್ಕೊಂಡು ಅಂದರೆ ಅವಾಗ ನಮ್ಗೆ ಗೊತ್ತಿರಲಿಲ್ಲಲ್ಲ ಅವ್ರ ಪ್ರೊಡ್ಯೂಸರ್ ಅಂತ. ಸೊ ಆ ಮಟ್ಟಿಗೆ ನಮಗೆ ಒಂದು ರೀತಿಯಲ್ಲಿ ಏನೂ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊಂಡಿರೋರು. ಆ್ಯಂಡ್ ಆಬ್ವಿಯಸ್ಲಿ ಅವರು ಶಿ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್, ಹಾರ್ಟಲ್ಲಿರುವಂಥದ್ದು ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅದು ಪ್ರಾಯಶಃ ಜನರಿಗೆ ಅವರು ಮೇ ಬಿ ಅವರು ತುಂಬ ರ್ಯಾಶ್ ಅನ್ನೋ ಥರ ಅನಿಸಿರ್ಬೋದು. ಬಟ್ ವಾಟ್ ಐ ಫೀಲ್ ಈಸ್ ಫ್ರಮ್ ಇನ್ಸೈಡ್ ಶಿ ಈಸ್ ವೆರಿ
ವೆರಿ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಕೈಂಡ್ ಹಾರ್ಟೆಡ್. ಓಕೆ, ಸೊ ನಿಮಗೆ ಕರಾಟೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೇಳ್ಪಟ್ವಿ. ಸೊ ಚೆನ್ನಾಗಿ ಬರುತ್ತೆ ಅಂತಲ್ಲ, ನನಗೆ ಆಸಕ್ತಿ ತುಂಬ, ಹಾಗಾಗಿ ನಾನು ಯಾವ್ಯಾವುದು ಜುಗಾಡ್ ರೀತಿಯಲ್ಲಿ ಕಲ್ತಿದ್ದೀನಿ ಅಷ್ಟೇ. ಓಕೆ, ಈ ಒಂದು ಸಿನಿಮಾದಲ್ಲಿ ಏನಾದರೂ ಅದು ಹಾಂ, ಅಂದರೆ ತೀರಾ ಆ್ಯಕ್ಷನ್ ಅನ್ನೋದಕ್ಕಿಂತ ನನಗೆ ಯೂಸ್ ಆಗಿದೆ. ಹಾಗೇನಿಲ್ಲ, ನನಗೆ ಆ್ಯಕ್ಷನ್ ಅಷ್ಟೆಲ್ಲ ಇಲ್ಲ, ಅದೆಲ್ಲ ಈಗ ಅಷ್ಟೊಂದು ಸಿನಿಮಾದಲ್ಲಿ ಯಾರು ಯೂಸ್ ಮಾಡಲ್ಲ. ಬಟ್ ದೆನ್ ನನಗೆ ಆ್ಯಕ್ಷನ್ ತುಂಬ ಪ್ರಿಯವಾದ ವಸ್ತು, ಹಾಗಾಗಿ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ ಸಿಕ್ತು. ಸಾಗರ್ ಅಂತ ಇದರ ಸ್ಟಂಟ್ ಕೊರಿಯೋಗ್ರಾಫರ್, ಅವ್ರದ್ದು ಡೆಬ್ಯೂ ಇದರಲ್ಲಿ. ಸೊ ನಾವಿಬ್ಬರು ಜೊತೆಲೇ ಪ್ರಾಕ್ಟೀಸ್ ಮಾಡ್ತಿದ್ದವರು, ನಾವು ಇಬ್ಬರು ಜೊತೆಲಿ ಪ್ರಾಕ್ಟೀಸ್ ಮಾಡಿದ್ದೀವಿ, ಇನ್ನಷ್ಟು ಕೆಲಸ ಜೊತೆಲಿ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಕ್ಷನ್ ಎಲ್ಲ. ಅಂಗನವಾಡಿ ಟೀಚರ್ ಅಂಗನವಾಡಿ ಟೀಚರ್ ಮಾತ್ರ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಿತ್ತು. ನಿಮ್ಮ ಅಂಗನವಾಡಿಯಲ್ಲಿ ಇಲ್ವಾ? ಎಷ್ಟನೇ ಕ್ಲಾಸ್ ಓದ್ತಾರೆ ಅಂಗನವಾಡಿ? LKG UKG ಎಲ್ಲ ಇರಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಾನೆ ಇರ್ತಾರೆ ಅಂಗನವಾಡಿ. ಓ, ನೀವು ಸಾಕ ಟೀಚರ್, ನೀವು ತುಂಬ ಚೆನ್ನಾಗಿ. ಅಂಗನವಾಡಿಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಾ? LKG ಅವ್ರು ಇರಲ್ವಾ? ಹಿಂದೆ LKG UKGಗಿಂತ LKG UKGಗಿಂತ ಪ್ರೀ ನರ್ಸರಿ. ಹೌದು, ಹಂಗ್ ನೋಡಕ್ ಹೋದ್ರೆ ದೊಡ್ಡ ಮಕ್ಳೇ ಹಂಗಾದ್ರೆ. ಮತ್ತೆ ಐ ಡಿಡ್ಂಟ್ ನೋ ದಿಸ್, ಸಾರಿ. ಟೀಚರ್ ಪ್ಲೀಸ್, ಅವಮಾನ ಆಗುತ್ತೆ. ಓಕೆ, ಸೊ ಎಲ್ಲ ಹೇಳ್ಕೊಡ್ತಿರ್ತೀರಾ? ಹೌದು, ಎಲ್ಲ ಹೇಳ್ಕೊಡ್ತೀವಿ, ಕೆಲವೊಂದು ಪದ್ಯಗಳು ಹೇಳ್ಕೊಡ್ತೀವಿ. ಹೀರೋ ಸರ್ ಹೆಂಗೆ ಸಿಕ್ಕುತ್ತಾರೆ ಕಲಿಸ್ತಾರೆ? ಹೀರೋ ಸರ್ಗೆ ಎಲ್ಲ ಇಲ್ಲಿ ಕಳಿಸಲ್ಲ, ಅವ್ರು ಸ್ಕೂಲಿಗೆ ಬರಲ್ಲ, ಅವರು ಮಾಸ್ ಅವರು. ಕಾಲೇಜಿಗೆ ಬರ್ತೀನಿ, ಸ್ಕೂಲಿಗೆ ಹೋಗದೆ ಇರೋರು ಮಾಸ ಅಂತನಾ? ಅಲ್ಲ, ಅದು ಡೈಲಾಗ್ ಇದೆಯಲ್ಲ, ಕ್ಲಾಸಿಗೆ ಬರ್ತೀನಿ, ಐ ಮೀನ್ ಕಾಲೇಜಿಗೆ ಬರ್ತೀನಿ, ಕ್ಲಾಸಿಗೆ ಬರಲ್ಲ. ಯಾಕೆ ಓ, ಆ ಥರ ಕ್ಲಾಸ್ ಅಲ್ಲ ಮಾಸ್ ಅಂತಾರಲ್ಲ, ಹಾಗೆ ಅವ್ರು ಬರ್ತಾ ಇರಲಿಲ್ಲ. ತುಂಬಾ ರೌಡಿ ಥರ ಆಗೋದು. ಹೆಂಗೆ ನೀವು ತುಂಬ ಸಾಫ್ಟಾ? ನಾನು ಸಾಫ್ಟ್ ಕ್ಯಾರೆಕ್ಟರ್, ಎಸ್ ಡೆಫಿನೆಟ್ಲಿ. ಅದೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್. ಸೊ ಯು ಮೀನ್ ಐ ಆಮ್ ನಾಟ್ ಇನ್. ನಾನು ಹೇಳಿಲ್ಲ, ಅದು ನೀವೇ, ನಿಮ್ಗೆ ಬಿಟ್ಟದ್ದು, ನೀವು ಆ ಥರ ಅನ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ರೋಪ್ ಹಾಕ್ತಿದ್ದಾರೆ ಯಾರು? ನೀವು ಹೇಳಿ, ಜಸ್ಟ್ ಕಾಮಿಡಿ ಮಾಡಿ ಹೇಳಿ. ಪಾತ್ರದ ಬಗ್ಗೆ ಹೇಳಿ, ಆ ಊರಿನ ಬಗ್ಗೆ ಹೇಳಿ, ಆ್ಯಂಡ್ ನಿಮ್ಮ ಮಂಡ್ಯ ಅಂತ ಕೇಳ್ಪಟ್ಟೆ, ಸೊ ಅದ್ರ ಬಗ್ಗೆ ಹೇಳಿ. ಅದೇ ಕೊತ್ತಲವಾಡಿ ಊರು ತುಂಬ ಯೂಸ್ಫುಲ್, ನಮಗೆ ತುಂಬ ಹೈಜಿನ್. ಯಾಕಂದರೆ ಆ ಊರಲ್ಲಿ ಅಥವಾ ಆ ಕಡೆ ಒಂದಿಷ್ಟು ಊರುಗಳಲ್ಲಿ ಈ ಮಡಿ ಮೈಲಿಗೆ ಅನ್ನೋದನ್ನೆಲ್ಲ ತುಂಬ ಫಾಲೋ ಮಾಡ್ತಾರೆ. ಅಂದರೆ ಇವಾಗ ವಾಶ್ರೂಮಿಗೆ ಹೋಗಿ ಬಂದು ಕೈ ಕಾಲು ತೊಳಿಬೇಕು, ಹಂಗೆ ಬರೋಂಗಿಲ್ಲ. ಅಥವಾ ಆ್ಯಕ್ಚುಲಿ ಒಳಗಡೆ ಬಿಡೋದೇ ಇಲ್ಲ. ಎಷ್ಟೋ ಈಗ ಯಾರಾದರೂ ಬಂದರೆ, ಗೊತ್ತಿಲ್ಲದೆ ಇರೋರು ಬಂದರೆ ಮನೆ ಒಳಗಡೆ ಬಿಡೋದೇ ಇಲ್ಲ ಅಲ್ಲಿ ಆ ಊರಲ್ಲಿ. ಬಟ್ ನಮ್ಮನ್ನೆಲ್ಲ ಶೂಟಿಂಗಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಒಳಗಡೆ ಎಲ್ಲ ಕೂರಿಸಿ ಮಾತಾಡಿಸಿ, ನಂದು ಸೀರಿಯಲ್ ಬಗ್ಗೆ ಎಲ್ಲ ಒಂದಿಷ್ಟು ಕ್ವೆಶನ್ಸ್ ಕೇಳಿ, ಇಟ್ ವಾಸ್ ನೈಸ್. ಅದೇ ನನಗೆ ನಮ್ಮ ಊರು KR ಪೇಟೆ. ಸೊ ನನಗೆ ಈ ಹಳ್ಳೀಲಿ ಬಂದಿದ್ದೀನಿ, ಏನೋ ಹೊಸ ಥರ ಫೀಲ್, ಆ ಥರ ಎಲ್ಲ ಏನೂ ಆಗಲಿಲ್ಲ. ಇಟ್ ವಾಸ್ ನೈಸ್. ಓಕೆ, ಹೀರೋ ಸರ್ಗೆ ಕೇಳಲ್ಲ ನಾನು ಮಂಡ್ಯ ಲ್ಯಾಂಗ್ವೇಜ್ ಮಾತಾಡಿ, ನಂಗೆ ಅರ್ಥ ಆಗಿರ್ತದೆ, ಕಷ್ಟ, ಮತ್ತೆ ನೆನಪು ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಸೊ ಇವಾಗ ಸಾಂಗ್ಸ್ ಬಗ್ಗೆ, ಡ್ಯಾನ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾತನಾಡೋಣ. ಹೇಳಿ, ಸಾಂಗ್ಸು ನಾನು ಆಗಲೇ ಹೇಳಿದೆ 5.8 ಲಕ್ಷ ರೀಚ್ ಆಗಿದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳಿ. ಸಾಂಗ್ಸ್ ಚೆನ್ನಾಗಿದೆ. ಈಗ ಇನ್ನೊಂದು ಟೈಟಲ್ ಟ್ರ್ಯಾಕ್ ಕೂಡ ಆ್ಯಡ್ ಮಾಡಿದರು, ನಮ್ಮ ಅಭಿನಂದನ್ ಅವರು ಮ್ಯೂಸಿಕ್ ಕೊಟ್ಟಿರುವಂಥದ್ದು. ಅದು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಸಾಂಗ್ ಮಾಡಿರೋದು ವಸಿಷ್ಠ ಅವರು, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಭಿನಂದನ್ ಅವರು ಮಾಡಿದ್ದಾರೆ. ಇಬ್ಬರು ಅವರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇಯ್ನ್ ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹೌದು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಸೌಂಡ್ಸ್ಗಳು ಭಾಳ ಕೇರ್ಫುಲ್ಲಾಗಿ ಅವರು ಕ್ಯೂರೇಟ್ ಮಾಡಿದ್ದಾರೆ. ಅದು ಚೆನ್ನಾಗಿದೆ ಆ್ಯಂಡ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಮುಂಗಾರು ಮಳೆ ಎಂಬ ಹಾಡು ಒಳ್ಳೆ ರಿಸೆಪ್ಷನ್ ಸಿಕ್ಕಿರುವಂಥ ಹಾಡು ನಮಗೆ. ಹಾಗೆ ನೃತ್ಯದ ಬಗ್ಗೆ ನಂಗೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಕಲ್ತಿಲ್ಲ, ಬಟ್ ಅದೇ ಕ್ಲಾಸಿಕಲ್ ಬಗ್ಗೆ ಕೇಳ್ತಿದ್ರಲ್ವ, ಅದೇ ಇಂಟ್ರೆಸ್ಟ್ ಇತ್ತು ನನಗೆ, ತುಂಬ ಕಲಿಬೇಕು ಅನ್ನೋ ಆಸೆ ಇತ್ತು. ಬಟ್ ಫಾರ್ ಸೆವೆರಲ್ ರೀಸನ್ಸ್ ಐ ಕುಡೆಂಟ್ ಹೋಗೋಕ್ಕಾಗಲಿಲ್ಲ. ಅಥವಾ ನನಗೆ ಆಸೆ ಬಂದಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಐ ಮೀನ್ ಜಾಯ್ನ್ ಆಗಿ ಎಲ್ಲ ಕಲಿಯೋಷ್ಟು ಇದಿರಲಿಲ್ಲ. ಬೇರೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ಲಂತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಬಟ್ ಅದೇ ನಾನು DKD ಮಾಡಿದ್ದು ಒನ್ ಆಫ್ ದ ರೀಸನ್ ಅದೇ. ನನಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಕಲಿಬೇಕು. ಆ್ಯಂಡ್ ತುಂಬ ಭಯ ಕೂಡ ಇತ್ತು. ಬಿಕಾಸ್ ನಮಗೆ ಡಾನ್ಸರ್ಸ್ನ ಪಾರ್ಟ್ನರ್ ಹಾಕ್ಕೊಡ್ತೀವಿ ಅಂತ ಹೇಳಿದಾಗ ಹಿಂಗೆ ಮಾಡ್ತೀವೇನೋ ಅನ್ನೋ ಭಯ ಇತ್ತು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಇಷ್ಟ ಡ್ಯಾನ್ಸ್ ಅಂದರೆ. ಬಟ್ ಇವರಲ್ಲಿ ತುಂಬ ಪ್ರೋ ಡಾನ್ಸರ್ಸ್. ಓಕೆ,
ಸೊ ಈ ಒಂದು ಸಿನಿಮಾದಲ್ಲಿ ಏನು ಕಷ್ಟ ಆಯಿತು ಏನು ಈಸಿ ಇತ್ತು ಅಂತೆಲ್ಲ ಕೇಳೋಕೆ ಹೋಗಲ್ಲ ನಾನು. ಸೊ ಓವರ್ ಆಲ್ ಸಿನಿಮಾದ ಬಗ್ಗೆ ಹಾಗೆ ನಿರ್ದೇಶಕರ ಬಗ್ಗೆ, ನಿರ್ಮಾಪಕರ ಬಗ್ಗೆ, ಕೋ ಆರ್ಟಿಸ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಕ್ವಶನ್ ನಿಮಗೂ ಕೇಳ್ತೀನಿ. ಇಲ್ಲ, ನನಗೆ ಮೇಯ್ನಾಗಿ ನಾನು ಈ ಸಿನಿಮಾ ಅಂದರೆ ನಾನು ಈ ಸಿನಿಮಾದ ಪಾರ್ಟ್ ಆಗಿದ್ದೆ ಪಾತ್ರವರ್ಗದಿಂದ. ದೇಶಪಾಂಡೆ ಸರ್, ರಾಜೇಶ್ ಸರ್ ನಂತಹ ಅದ್ಭುತವಾದ ನಟರ ಜೊತೆ ಅಂದರೆ ಸುಮ್ಮನೆ ಒಂದು ಪಾತ್ರ ಮಾಡೋದಕ್ಕಿಂತ ತೀರಾ ಒಂದು ಗಿವ್ ಆ್ಯಂಡ್ ಟೇಕ್ ಇರುವಂಥ ಪಾತ್ರ ಸಿಕ್ಕಿರೋದ್ರಿಂದ ನಾನು ಅದೊಂದು ತುಂಬ ನಾನು ಈ ಒಂದು ಸಿನಿಮಾದ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಅದೇ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ವಿಲೇಜ್ ಬ್ಯಾಕ್ಡ್ರಾಪ್ ಇರುವಂತಹ ಒಂದು ರಿವೆಂಜ್ ಡ್ರಾಮಾ ನಾನು ಮಾಡಿರಲಿಲ್ಲ. ಆ್ಯಕ್ಷನ್ ಶೇಡ್ ಇರುವಂಥ ಪಾತ್ರ ನಾನು ಮಾಡಿರಲಿಲ್ಲ ಕನ್ನಡದಲ್ಲಿ. ಸೊ ಅದು ಒಂದು ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ತು. ಮಂಡ್ಯ ಶೈಲಿಯ ಭಾಷೆ ಮಾತಾಡುವಂಥ ಅವಕಾಶ ಸಿಕ್ತು. ನಾನು ಯಾವುದೇ ಸಿನಿಮಾದಲ್ಲಿ ಮಂಡ್ಯ ಶೈಲಿಯ ಭಾಷೆಯಲ್ಲಿ ಮಾತಾಡಿರಲಿಲ್ಲ. ಸೊ ಇದೆಲ್ಲ ನನಗೆ ಸಿಕ್ಕಿರುವಂತಹ ಪ್ಲಸ್ ಪಾಯಿಂಟ್. ಆಬ್ವಿಯಸ್ಲಿ ಪುಷ್ಪಾ ಮ್ಯಾಮ್ ಅವರು ಈ ಸಿನಿಮಾದ ನಿರ್ಮಾಪಕರು ಅಂತ ಗೊತ್ತಾದ ಮೇಲಂತೂ ನನಗಿನ್ನ ಅಂದರೆ ಖುಷಿ ಆಯಿತು. ಅಂದರೆ ಈ ಸಿನಿಮಾ ರೀಚ್ ಆಗುತ್ತೆ ಒಂದಷ್ಟು ಜನರಿಗೆ, ಅವ್ರ ಥ್ರೂ ಇನ್ನೂ ಚೆನ್ನಾಗಿ ಪ್ರಮೋಟ್ ಆಗುತ್ತೆ ಅನ್ನೋದು ವಿಚ್ ಇಸ್ ಟ್ರೂ. ಈಗ ಚೆನ್ನಾಗಿ ಪ್ರಮೋಟ್ ಆಗ್ತಾಯಿದೆ. ಆ್ಯಂಡ್ ಶ್ರೀರಾಜ್ ಒಳ್ಳೆ ಕನ್ವಿಕ್ಷನ್ ಇರುವಂತಹ ನಿರ್ದೇಶಕರು, ಒಂದು ಒಳ್ಳೆ ವಿಷನ್ ಇರುವಂಥ ನಿರ್ದೇಶಕರು. ಅವರು ರೈಟರ್ ಕೂಡ ಹೌದು. ಬಟ್ ಆದರೂ ಕೂಡ ನಮ್ಮ ಸಿನಿಮಾಗೆ ಬರೆದಿದ್ದು ರಘು ನಿಡುವಲ್ಲಿ ಸರ್. ತುಂಬ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಬರೆದಿದ್ದಾರೆ. ಒಳ್ಳೆ ಹಾಡುಗಳಿಗೆ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಪ್ರಮೋದ್ ಅವರು ಬರೆದಿದ್ದರು, ಕಿನ್ನಲ್ ರಾಜ್ ಅವರು ಬರೆದಿದ್ದರು. ಹಾಗೆಯೇ ಬಹಳಷ್ಟು ಜನ ಈ ಸಿನಿಮಾಗೆ ಹಾಡುಗಳನ್ನು ಕೂಡ ಬರೆದಿದ್ದಾರೆ. ಅದೆಲ್ಲ ಒಂದು ಓವರಾಲ್ ಒಂದೊಳ್ಳೆ ಸಿನಿಮಾ ಶೇಪಪ್ ಆಗಿದೆ ಅನ್ನೋ ಒಂದು ಖುಷಿ ಇದೆ. ಆ್ಯಂಡ್ ಕಾಯ್ತಾ ಇದ್ದೀನಿ August 1ನೇ ತಾರೀಕು ಕ್ಯೂರಿಯಸ್ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಟೀಸರ್ ನೋಡಿದ್ರೆ ಈ ಜಾಗದ ವಿಚಾರವಾಗಿ ಏನೋ ಗೊಂದಲ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಅದೀಗ ಹೇಳಂಗಿಲ್ಲ ನಾವು ಕಥೆ ಈಗ. ಸೊ ಹಂಗೆ ಅನ್ನಿಸ್ತು ನನಗೆ. ಕ್ವಶನ್ ಇಲ್ಲ, ಅದು ಒಳ್ಳೇದು. ನೀವು ಅನಿಸಿದ್ರೆ ಒಳ್ಳೇದು. ಏನಾದರೂ ಒಂದು ಅನಿಸ್ತಾ ಇರಬೇಕು ಟೀಸರ್ ನೋಡಿ. ಸೊ ಮ್ಯಾಮ್, ನೀವು ಚಿತ್ರತಂಡದ ಜೊತೆ ಕೆಲಸ ಮಾಡಿ ಹೇಗೆ ಅನಿಸ್ತು? ಆ್ಯಂಡ್ ಈ ಒಂದು ಕ್ವಶನ್ ಕೇಳಲಿಲ್ಲ, ಸಾರಿ. ಪುಷ್ಪಾ ಮೇಡಮ್ ಅವರು ಹೀಗೆ ಅಮೌಂಟ್ ಹಾಕಿ ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿ, ಮೇಡಮ್ ಬಗ್ಗೆ ಹೇಳಿ. ಫಸ್ಟ್ಲಿ ಇವಾಗ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು ರಾಜು ಸರ್, ಶ್ರೀರಾಜ್ ಸರ್. ಅದೇ ನಾನು ಹೇಳಿದಂಗೆ ಇದಕ್ಕೆ ಮುಂಚೆ ಸಿನಿಮಾಗಳು ಬಂದಾಗ ನನಗೆ ಮಾಡಬೇಕು ಅಂತ ಅದೊಂದು ಸ್ಪಾರ್ಕ್ ಇರುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ. ಸೊ ಅವ್ರು ಅಪ್ರೋಚ್ ಮಾಡಿದ ರೀತಿ, ಅವರು ಇಲ್ಲ ನಾನು ಬೇಡ ಅಂತಂದಾಗಲೂ ಅವರು ಅದನ್ನು ಕನ್ವಿನ್ಸ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಸೊ ಮೇ ಬಿ ಅವರಿಗೆ ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅಂತ ಅವರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತು ನಾನು ಇಲ್ಲಿ ಹಿಂಗೆ ಅವ್ರ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ರಾಜು ಸರ್ಗೆ. ಆ್ಯಂಡ್ ಅದೇ ಅವ್ರ ಅವಕಾಶ ಕೊಟ್ಟು ಅದಾದಮೇಲೆ ಅವ್ರ ಥ್ರೂ ನಾನು ಪುಷ್ಪಾ ಮೇಡಮ್ನ ಮೀಟ್ ಮಾಡೋ ಹಾಗಾಯಿತು, ಅಥವಾ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋ ಹಾಗಾಯಿತು. ಅದೇ ಅಮ್ಮ ಅವರು ತುಂಬ ಶಿ ಈಸ್ ವೆರಿ ಸ್ಟ್ರಾಂಗ್, ಸ್ಟ್ರೈಟ್ ಫಾರ್ವರ್ಡ್, ಎಲ್ರಿಗೂ ಗೊತ್ತಿರೋ ಹಂಗೆ, ಎಲ್ಲರೂ ನೋಡ್ತಿರೋ ಹಾಗೆ, ಎಲ್ಲರೂ ಕೇಳ್ತಿರೋ ಹಾಗೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅವರು. ಆ್ಯಂಡ್ ಇವ್ರು ಹೇಳ್ದಂಗೆ ಎಸ್, ಶಿ ಈಸ್ ವೆರಿ ಕೈಂಡ್ ಹಾರ್ಟೆಡ್. ಅಂದರೆ ಇರೋದು ಹಾಗೆ ಹೆಂಗೆ ಮಾತಾಡ್ತಾರೋ ಅಷ್ಟೇ ಪ್ರೀತಿ ಎಲ್ರಿಗೂ ಒಂದೇ ರೀತಿ ನೋಡ್ತಾರೆ, ಎಲ್ರಿಗೂ ಅಷ್ಟೇ ಪ್ರೀತಿ ತೋರಿಸ್ತಾರೆ, ನನಗೂ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಆ್ಯಂಡ್ ಸಿನಿಮಾ ತಂಡದ ಬಗ್ಗೆ ಹೇಳಬೇಕಂದ್ರೆ ಅದೇ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ನಿಜವಾಗ್ಲೂ ಸುಮ್ಮನೆ ಹೇಳ್ತೀನ, ನಿಜವಾಗ್ಲೂ ತುಂಬ ಖುಷಿ ಇದೆ. ಇವರಾಗಲಿ ಗೋಪಾಲ್ ಸರ್, ರಾಜೇಶ್ ನಟರಾಜ್ ಸರ್, ಆ್ಯಂಡ್ ಅಮ್ಮ ಅಪೂರ್ವ ಮ್ಯಾಮ್ ಪ್ಲೇ ಮಾಡಿದ್ದಾರೆ ನನ್ನ ಅಮ್ಮನ ಕ್ಯಾರೆಕ್ಟರು ಅವರು. ಆ್ಯಂಡ್ ಮಾನ್ಸಿ ಸುಧೀರ್ ಮ್ಯಾಮ್, ಎಲ್ಲರ ಜೊತೆ ಫಸ್ಟ್ ಮೂವಿಯಲ್ಲೇ ಇಷ್ಟು ಟ್ಯಾಲೆಂಟೆಡ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಸೊ ಆಗಸ್ಟ್ 1ನೇ ತಾರೀಕಿಗೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಒಂದು ಸಿನಿಮಾವನ್ನು ನೋಡಿ ಅಂತ ಡಿಫ್ರೆಂಟಾಗಿ ಕೇಳಬೇಕು. ಡಿಫ್ರೆಂಟಾಗಿ ಏನು ಕೇಳೋದು? ಆ್ಯಕ್ಚುಲಿ ಡಿಫ್ರೆಂಟಾಗೇ ಕೇಳ್ತಿದ್ದಾರೆ. August 1 ಕೊತ್ತಲ್ವಾಡಿಗೆ ಟಿಕೆಟ್ ಬುಕ್ ಮಾಡಿ ಬಸ್ಸಲ್ಲ ಥಿಯೇಟ್ರಿಗೆ. ಇದು ಬಿಡಬೇಕು, ನಾ ಆವಾಗಲೇ ಪ್ರಾಮಿಸ್ ಹಾಕಿಸ್ಕೊಂಡಿದ್ದೀನಿ ನೋಡಿ. ದಯವಿಟ್ಟು ಅಲ್ಲ ಕೇಳ್ಕೊಳ್ಳೋದನ್ನ ಎಲ್ಲ ಕೇಳ್ಕೊಳ್ಳಿ, ದಯವಿಟ್ಟು ಬನ್ನಿ ಥಿಯೇಟ್ರಿಗೆ August 1ನೇ ತಾರೀಕು. ನಮ್ಮದಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳು, ಯಾವುದೇ ಒಂದು ಒಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಪ್ರಾಯಶಃ ಆ ಚಿತ್ರತಂಡಕ್ಕೆ ಮತ್ತು ಚಿತ್ರದಲ್ಲಿರುವಂಥ ಎಲ್ರಿಗೂ ಕೂಡ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ. ಸೊ ಅದರ ಪ್ರಯತ್ನ ಯಾವಾಗಲೂ ಜಾರಿ ಇದೆ. ಸೊ ಹಾಗಾಗಿ ಕೊತ್ತಲವಾಡಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ರೀತಿಯಲ್ಲಿ ಶೇಪಪ್ ಆಗಿದೆ. PA ಪ್ರೊಡಕ್ಷನ್, ಪುಷ್ಪಾ ಅರುಣ್ ಕುಮಾರ್ ಮ್ಯಾಮ್ ಅವರ ಚೊಚ್ಚಲ ನಿರ್ಮಾಣ, ಅವರೊಂದು ಒಳ್ಳೆ ವಿಷನ್ ಇಟ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಬಂದಿದ್ದಾರೆ. ನನ್ನ ಥರ ಭಾಳಷ್ಟು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂತಹ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ತುಂಬ ಟ್ಯಾಲೆಂಟೆಡ್, ನನಗಿಂತ ಟ್ಯಾಲೆಂಟೆಡ್ ಆಗಿರುವಂಥ ಭಾಳಷ್ಟು ಜನ ಕಲಾವಿದರು, ತಂತ್ರಜ್ಞರು ಇದ್ದಾರೆ.
ಅವರೆಲ್ರಿಗೂ ಕೂಡ ಒಂದು ಆಸರೆ ಆಗುವಂಥ ಪ್ರೊಡಕ್ಷನ್ ಹೌಸ್ ಅವ್ರದ್ದು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದೇ ಅವ್ರಿಗಿರೋ ವಿಷನ್. ಅವರ ಪ್ರೊಡಕ್ಷನ್ ಹೌಸ್ ಥ್ರೂ ಒಂದಷ್ಟು ಜನರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ಅವರ ವಿಷನ್ ಇರೋದ್ರಿಂದ ನನ್ನ ಹತ್ರ ಬಹಳಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಪ್ರೊಡಕ್ಷನ್ ಹೌಸ್ ಆಸರೆಯಾಗಿ ನಿಲ್ಲಿ ಅನ್ನೋ ಒಂದು ಆಶಯ. ಸೊ ಹಾಗಾಗಿ ಕೊತ್ತಲವಾಡಿ ಹಿಟ್ ಆಗಬೇಕು. ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ. ಓಕೆ ಮ್ಯಾಮ್, ನೀವು ನನ್ನನ್ನು ಅದು ಇಷ್ಟು ದಿನ ನನ್ನ ಫಸ್ಟ್ ಸಿನಿಮಾ ಇದು. ಫಸ್ಟ್ ಆಫ್ ಆಲ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ August 1 ನನ್ನನ್ನು ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದಕ್ಕೆ. ಸೊ ದಯವಿಟ್ಟು ನೀವು ಎಲ್ಲ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಕೂತು ಒಂದಿಷ್ಟು ಮಾತುಗಳನ್ನ ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಆಡಿದ್ದಕ್ಕೆ. ಆ್ಯಂಡ್ August 1ನೇ ತಾರೀಕಿಗೆ ವೀಕ್ಷಕರು ಮಿಸ್ ಮಾಡೋದಿಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡ್ತಾರೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಸಾಮಾನ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.